प्राणमनोहमादयः सर्वे विकारा विषयाः सुखादयः व्योमादिभूतान्यखिलं च विश्वम् अव्यक्तपर्यन्तमिदं ह्यनात्मा। ಶರೀರ, ಇಂದ್ರಿಯ, ಪ್ರಾಣ, ಮನಸ್ಸು ಹಾಗೂ ಅಹಂಕಾರ ಮುಂತಾದವುಗಳ ಎಲ್ಲಾ ರೀತಿಯ ಪರಿವರ್ತನೆ, ಇಂದ್ರಿಯ ವಿಷಯ ಹಾಗೂ ಇವುಗಳ ಎಲ್ಲ ಸುಖ ದುಃಖ ಮುಂತಾದ ಅವ್ಯಕ್ತ ಪರ್ಯಂತದವರೆಗೆ ಆ ಪ್ರಪಂಚವನ್ನ ಅನಾತ್ಮ ಅಂತ ಕರೀತಾರೆ. ಏನೇಳೋ 6 ನೋಡು. ಓಹೋ, ಬಂದ್ರು ನೋಡಿ. ನಾಟ್ಯ ಗ್ರಾಮದ ಆಚಾರ್ಯ ಭರತ ಮುನಿಯ ಶಿಷ್ಯ ಯುದ್ಧದ ಸೂಚನೆಯನ್ನ ಪಡೆಯೋದಿಕ್ಕೆ. ಬಾತಮ್ಮ ಭರತ, ನೀನು ಸೇರ್ಕೋ. ಇಂದಿನ ಯುದ್ಧದ ಪರಿಣಾಮ ಏನಾಯ್ತು? ಪರಿಣಾಮದಿಂದ ನಮಗೇನ್ ಪ್ರಯೋಜನ? ಪರಿಣಾಮದ ಪ್ರಯೋಜನವಿಲ್ಲವಾದ್ರೆ ಯಾಕೆ ಯುದ್ಧ ಮಾಡ್ತೀರಿ? ನಮ್ಮ ಕೂಲಿ ಅಂತೂ ಸಿಗುತ್ತಲ್ಲ, ಅದಕ್ಕೆ. ಅದನ್ನೆಲ್ಲ ಬಿಡು, ಒಂದಾಟ ಆಡೋಣ ಬಾ. ನೀನು ಯಾವ ಆಟದ ಬಗ್ಗೆ ಹೇಳ್ತಿದೀಯಾ? ಇಲ್ಲಿ ಮನುಷ್ಯತ್ವವು ಪಣದಲ್ಲಿ ಇಡಲಾಗಿದೆ ತಮ್ಮ. ಇಲ್ಲ ಅಂದ್ರೆ ಬರಲಿರುವ ಪೀಳಿಗೆ ಇತಿಹಾಸದ ಈ ಅಧ್ಯಾಯದ ಮೇಲೆ ಅಳುತ್ತಾರೆ. ಹಾಗೂ ಯಾರು ಪರಿಣಾಮವನ್ನು ಆಲೋಚಿಸದೆ ಯುದ್ಧ ಮಾಡ್ತಾರಲ್ಲ, ಅವರ ಪ್ರಾಣಧಾರಣೆ ಸಾರ್ಥಕವಾಗಿದೆ. ಕ್ಷಮಿಸ್ಬಿಡಪ್ಪ ನಮ್ಮನ್ನ. ನಿನ್ನನ್ನ ಕರೆದು ನಾವು ತಪ್ಪು ಮಾಡ್ಬಿಟ್ವಿ ಅನ್ಸುತ್ತೆ. ಹೋಗು ಇಲ್ಲಿಂದ. ನಮ್ಮ ರಂಗದಲ್ಲಿ ಭಂಗ ಹಾಕ್ಬೇಡ. ಅಲ್ಲ, ಜೂಜು ಅನ್ನೋ ಆಟ ಆಡದೇ ಇದ್ಮೇಲೆ ಜೀವನದಲ್ಲಿ ಏನ್ ಸುಖ ತಾನೇ ಸಿಗುತ್ತೆ? ಬೇಕಾದ್ರೆ ನೀನ್ ತಗೋಬಹುದು ಸುಖಾನ. ಇಂದ್ರಿಯಗಳ ಸುಖವೇ ಎಲ್ಲಕ್ಕಿಂತ ದೊಡ್ಡ ಸುಖವಾಗುತ್ತಾ? ಆದ್ರೆ ನಿಮ್ಮೊಡನೆ ಮಾತಾಡೋದು ವ್ಯರ್ಥ. ಯಾರು ಸುಖದ ಆನಂದದ ಸಾಕ್ಷಾತ್ಕಾರವನ್ನ ಮಾಡಿಲ್ವೋ ಅವ್ರು ಹೀಗೆ ಹೇಳ್ತಾರೆ. ವಿವೇಕ ಚೂಡಾಮಣಿಯಲ್ಲಿ ಸರಿಯಾಗಿ ಹೇಳಿದ್ದಾರೆ ಶಂಕರಾಚಾರ್ಯರು. ಶಬ್ದಾದಿಭಿ ಪಂಚಭೀರವ ಪಂಚ ಪಂಚತ್ವಮಾಪು ಸ್ವಗುಣೇನ ಬದ್ಧಾಹ ಕುರಂಗ ಮಾತಂಗ ಪತಂಗ ಮೀನ ಭೃಂಗ ನರಹ ಪಂಚಭಿರಂಚಿತ ಹಕಿಂ. ಜಿಂಕೆ, ಆನೆ, ಪತಂಗ, ಮೀನು ಹಾಗೂ ಭ್ರಮರಗಳು ಇಂದ್ರಿಯಗಳ ದಾಸರಾಗಿರುವ ಕಾರಣ ನಷ್ಟವಾಗುತ್ತವೆ. ಹಾಗಾದ್ರೆ ಯೋಚಿಸಿ, ಮನುಷ್ಯರ ಪರಿಸ್ಥಿತಿ ಏನಾಗುತ್ತೆ ಒಂದ್ ವೇಳೆ ಅವರು ತಮ್ಮ 5 ಇಂದ್ರಿಯಗಳ ದಾಸರಾಗಿಬಿಟ್ರೆ? ಅರ್ಥವಾಗ್ಲಿಲ್ವಾ? ಸೃಷ್ಟಿಕರ್ತನು ತನ್ನ ಎಲ್ಲಾ ರಚನೆಗಳಲ್ಲಿ ಮನುಷ್ಯನಿಗೆ ಮಾತ್ರ ತರ್ಕ ಬುದ್ಧಿ ಹಾಗೂ ವಿವೇಕ ಪ್ರದಾನ ಮಾಡಿದ್ದಾನೆ. ಏಕೆಂದ್ರೆ ಮನುಷ್ಯನು ಪ್ರಾಣಿಯಂತೆ ಒಂದೊಂದು ಇಂದ್ರಿಯದ ದಾಸನಾಗಲೆಂದಲ್ಲ ಅಥವಾ ಗುಲಾಮನಾಗಲೆಂದಲ್ಲ. ಇಲ್ಲವಾದರೆ ಪಶುಗಳು ಹಾಗೂ ಮನುಷ್ಯರಲ್ಲಿ ಭೇದವಾದರೂ ಏನುಳಿಯುತ್ತೆ? ಇದು ಸುಭದ್ರೆಯ ವಿಲಾಪದಂತ ಕೇಳಿಸ್ತಿದೆಯಲ್ಲ. ಗೊತ್ತಿಲ್ಲ ಕುರುಕ್ಷೇತ್ರದಲ್ಲಿ ಇಂದಿನ ಯುದ್ಧದ ಪರಿಣಾಮ ಏನಾಯ್ತು. ಇಂದು ವೀರ ಅಭಿಮನ್ಯು ರಣಭೂಮಿಯತ್ತ ಹೋಗಿದ್ದ. ಈನ ಅಭಿಮನ್ಯು ವೀರಗತಿಯನ್ನ ಪಡ್ಕೊಂಡ? ಇಲ್ಲೇನು ಅರ್ಜುನ ಹಾಗೂ ಕೃಷ್ಣನಿಗೆ ಇಂದಿನ ಯುದ್ಧದ ಪರಿಣಾಮದ ಸೂಚನೆ ಸಿಗ್ಲಿಲ್ವಾ? ಅವರಿಬ್ಬರು ಬಹಳ ಶಾಂತ ಭಾವದಿಂದ ಪಾಂಡವ ಶಿಬಿರದತ್ತ ಹೋಗ್ತಿದ್ದಾರೆ. ಅಣ್ಣ, ಏನಾಯ್ತಣ್ಣ? ನೀವು ತಲೆ ತಗ್ಸ್ಯಾಕ್ ಕೂತಿದ್ದೀರಾ? ನಕುಲ, ಭೀಮ ಮತ್ತು ಸಹದೇವ ಎಲ್ಲಿ? ಸುಭದ್ರೆಯ ಪುತ್ರ ಅಭಿಮನ್ಯು ಎಲ್ಲಿ? ಅರ್ಜುನ, ಅಭಿಮನ್ಯು ವೀರಗತಿಯನ್ನ ಪಡೆದುಕೊಂಡ. ಇಂದು ಕಾಲ ನಿನ್ನನ್ನು ಬಲಿ ತೆಗೆದುಕೊಂಡ್ಬಿಡ್ತಾ? ಭಾಗ್ಯಹೀನನಾದ ನನಗೆ ನಿರಂತರ ನಿನ್ನನ್ನು ನೋಡ್ತಾ ಇದ್ರು ತೃಪ್ತಿ ಆಗ್ತಾ ಇರಲಿಲ್ಲ. ಹೀಗಿದ್ರು ಕಾಲ ಬಲಪೂರ್ವಕವಾಗಿ ನನ್ನಿಂದ ನಿನ್ನನ್ನ ತನ್ನ ಜೊತೆ ಕರ್ಕೊಂಡೋಯ್ತು. ಹೇ ಸೂರ್ಯದೇವ, ಈಗ ನಾನು ಯಾರ ಮುಖ ನೋಡಿ ನಿದ್ರೆಯಿಂದ ಏಳಲಿ? ಯಾರಿಗಾಗಿ ಜೀವಿಸಲಿ? ಅರ್ಜುನ, ಯುದ್ಧ ಭೂಮಿಯಲ್ಲಿ ವೀರಗತಿಯನ್ನು ಪಡೆದುಕೊಳ್ಳುವ ಯೋಧ ವೀರಸ್ವರ್ಗವನ್ನು ಪಡೆದುಕೊಳ್ಳುತ್ತಾನೆ. ಅಭಿಮನ್ಯುವು ಇಂದು ಕ್ಷತ್ರಿಯ ಧರ್ಮವನ್ನೇ ಮಾಡಿದ್ದಾನೆ. ಯುದ್ಧದಿಂದ ಓಡಿ ಹೋಗದವರ ನಿಯತಿ ಇದೇ ರೀತಿ ಇರುತ್ತದೆ.
ಹೀಗಾಗಿ ವೀರರ ಸ್ವರ್ಗಾರೋಹಣದ ಮೇಲೆ ಶೋಕವು ವ್ಯರ್ಥವಾಗಿದೆ. ಪುಣ್ಯಾತ್ಮನುಗಳ ದೇಹಾವಸಾನದ ಮೇಲೆ ಶೋಕವು ವ್ಯರ್ಥವಾದುದಾಗಿದೆ. ಇದೇನು ಹೇಳಿದೆ ಶ್ರೀಕೃಷ್ಣ? ಪುಣ್ಯಾತ್ಮ, ದೇಹಾವಸಾನ, ಆತ್ಮ ಹಾಗೂ ದೇಹ ಅಂದರೆ? ಆದ್ರೆ ಸುಭದ್ರೆಯನ್ನ ಹೇಗೆ ಸಮಾಧಾನ ಮಾಡಲಿ? ಉತ್ತರಳನ್ನ ಹೇಗೆ ಸಮಾಧಾನ ಮಾಡಲಿ? ಆಕೆ ಗರ್ಭದಲ್ಲಿ ಅಭಿಮನ್ಯುವಿನ ಶಿಶು ಇದೆ. ದ್ರೌಪದಿಯ ಕಟಾಕ್ಷವನ್ನು ಹೇಗೆ ಸಹಿಸಿಕೊಳ್ಳಲಿ? ವೀರಪಿತ ಹಾಗೂ ಚಿಕ್ಕಪ್ಪಂದಿರು ಇದ್ದು ಸಹ ಅಭಿಮನ್ಯು ಹೇಗೆ ಮರಣಗೊಂಡ? ನಾನು ಸಮಾಧಾನ ಮಾಡ್ತೀನಿ ನನ್ನ ತಂಗಿ ಸುಭದ್ರೆಯನ್ನು ಹಾಗೂ ವಿರಾಟನ ಪುತ್ರಿಯಾದ ಉತ್ತರಾಳನ್ನು. ನಾನು ಸಮಾಧಾನ ಮಾಡ್ತೀನಿ ದ್ರುಪದನ ಪುತ್ರಿಯಾದ ದ್ರೌಪದಿಯನ್ನು. ಧೈರ್ಯವಾಗಿರು ಸುಭದ್ರ. ಯಾರ್ ಮಾವ ಸ್ವಯಂ ಕೃಷ್ಣನೋ, ಯಾರ್ ಪಿತನ ಸಮಾನ ಇನ್ನೊಬ್ಬ ವೀರನು ಭೂಮಿಯಲ್ಲಿಲ್ವೋ? ಹೇಗೆದ್ದು ಇವನು ಮಣ್ಣಲ್ಲಿ ಸತ್ತನೆಂದ್ರೆ ರಕ್ತ ಹಾಗೂ ಮಾಂಸದಿಂದ ಬಿದ್ದಿರುವವನನ್ನ ಕಂಡು ಹೇಗ್ ನಾನು ಧೈರ್ಯವಾಗಿರ್ಲಿ ಕೃಷ್ಣ? ಇಲ್ಲಿ ಮರಣಿಸಿರುವವನು ಅಭಿಮನ್ಯುವ? ಅಂದ್ರೆ ಮೃತ್ಯುವು ಶರೀರಕ್ಕಾಗಿದೆ ದ್ರೌಪದಿ. ನೀನಿಷ್ಟೊಂದು ನಿರ್ದಯ ಹೇಗಾಗಿದ್ಯಾ ಕೃಷ್ಣ? ಸುಭದ್ರೆ, ಯಾರ ಜನ್ಮವಾಗಿದೆಯೋ ಅವನ ಮೃತ್ಯು ನಿಶ್ಚಿತವಾಗಿದೆ. ಪ್ರಪಂಚದಲ್ಲಿ ಜನ್ಮ ಪಡೆಯುವ ಪ್ರತಿ ಸ್ಥೂಲ ವಸ್ತುವಿಗೂ, ಪ್ರತಿ ಸ್ಥೂಲ ಶರೀರಕ್ಕೂ ಒಂದು ದಿನ ಮರಣವಿದ್ದೇ ಇದೆ ಸುಭದ್ರ. ಇದು ನಿಶ್ಚಿತವಾಗಿದೆ. ಯಾರು ಅಮರನೋ ಅದೇ ಅಮೂರ್ತವಾಗಿದೆ. ಯಾವ ಧರ್ಮಕ್ಕಾಗಿ ಅಭಿಮನ್ಯು ಮಡಿದನೋ ಆ ಧರ್ಮ ಅಮರವಾಗಿದೆ. ಅವನ ವೀರತೆ ಅಮರವಾಗಿದೆ. ಯಾವ ಶೌರ್ಯದಿಂದ ಅಭಿಮನ್ಯುವು ಚಕ್ರವ್ಯೂಹವನ್ನು ಭೇದಿಸಿ ಶತ್ರುಗಳನ್ನು ವಿನಾಶ ಮಾಡಿದನೋ ಆ ಶೂರ ಅಮರನಾಗಿದ್ದಾನೆ. ಅವನು ವಿಪಕ್ಷಿಗಳಿಗೆ ಬೆನ್ನು ತೋರಿಸಲಿಲ್ಲ. ಆ ಕ್ಷತ್ರಿಯ ಧರ್ಮ ಅಮರವಾದುದು. ಸುಭದ್ರ, ಯಾರು ತನ್ನ ಜೀವನದ ಉದ್ದೇಶವನ್ನು ಪೂರ್ಣ ಮಾಡಿದನೋ ಅವನ ಮೃತ್ಯುವಿನ ಶೋಕ ಹೇಗಾಗುತ್ತದೆ? ಕೃಷ್ಣ, ಜನ್ಮವನ್ನು ಪಡೆದು ಸಾಯುವುದೇ ಮನುಷ್ಯನ ಜೀವನದ ಉದ್ದೇಶವೇ? ಧರ್ಮಕ್ಕಾಗಿ ಜೀವಿಸುವುದು ಹಾಗೂ ಧರ್ಮಕ್ಕಾಗಿ ಮರಣಿಸುವುದೇ ಮನುಷ್ಯನ ಜೀವನದ ಉದ್ದೇಶವಾಗಿದೆ. ಏನ್ ಹೇಳ್ತಿದ್ದೀರಿ ನೀವು ಕೃಷ್ಣ? ದ್ರೌಪದಿ, ಅಭಿಮನ್ಯುವಿಗೆ ಶರೀರದ ಮೋಹವಿರಲಿಲ್ಲ. ಹೀಗಾಗಿ ಅವನು ಧರ್ಮದ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡ ಹಾಗೂ ಮೃತ್ಯುವನ್ನು ವರಿಸಿದ. ನಮ್ಮೆಲ್ಲರಿಗೂ ಒಂದು ಶರೀರ ಸಿಗುತ್ತೆ. ಅದರಲ್ಲಿ 5 ಇಂದ್ರಿಯಗಳು ಸಮಾನವಾಗಿರುತ್ತವೆ. ಅದರ ಮುಖಾಂತರ ನಾವೆಲ್ಲರೂ ಸ್ಥೂಲ ಪ್ರಪಂಚವನ್ನು ಅನುಭವಿಸುತ್ತೇವೆ. ಪಶು ಪಕ್ಷಿಗಳ ಬಳಿಯೂ ಇದೇ ಶರೀರ, ಇವೇ ಇಂದ್ರಿಯಗಳಿರುತ್ತವೆ. ಆದರೆ ಮನುಷ್ಯರ ಬಳಿ ಒಂದು ವಿಶೇಷವಾದ ವಿವೇಕವಿರುತ್ತದೆ. ಅದರ ಮುಖಾಂತರ ಅವನು ಉಚಿತ ಹಾಗೂ ಅನುಚಿತ, ಸತ್ಯ ಅಸತ್ಯ, ಧರ್ಮ ಅಧರ್ಮದ ಭೇದ ಮಾಡುತ್ತಾನೆ. ವಿವೇಕದ ಮುಖಾಂತರವೇ ಮನುಷ್ಯ ತನ್ನ ಇಂದ್ರಿಯಗಳನ್ನು ನಿಯಂತ್ರಣ ಮಾಡುತ್ತಾನೆ. ಅದರಿಂದ ಅವನ ಉದ್ದೇಶದಲ್ಲಿ ಯಾವ ತಡೆಯೂ ಉತ್ಪನ್ನವಾಗದಿರಲೆಂದು. ಹಾಗೂ ಯಾವ ಮನುಷ್ಯ ವಿವೇಕಹೀನನಾಗಿರುತ್ತಾನೋ, ಇಂದ್ರಿಯಗಳ ದಾಸನಾಗುತ್ತಾನೋ, ಅವನು ಪಶುಪಕ್ಷಿಗೆ ಸಮಾನವಾಗಿರುತ್ತಾನೆ. ಅವನು ಪ್ರಪಂಚದ ಜೊತೆಗೆ ತನ್ನ ಅವನೇ ಧರ್ಮದ ನಾಶವನ್ನೂ ಮಾಡುತ್ತಾನೆ. ರಸಿಕರೇ, ನೀವು ಜಿಂಕೆ ಶಿಕಾರಿಯನ್ನು ನೋಡಿರ್ತಿರಲ್ವಾ? ಹೇಗೆ ಶಿಕಾರಿ ತನ್ನ ಇಂಪಾದ ಮನಮೋಹಕ ಗಾನದಿಂದ ಜಿಂಕೆಗಳನ್ನ ತನ್ನತ್ತ ಆಕರ್ಷಿಸ್ತಾನೆ? ವಿವೇಕಹೀನ ಹಾಗೂ ಇಂದ್ರಿಯಗಳ ದಾಸ್ಯತ್ವದ ಕಾರಣ ಅದು ಶಿಕಾರಿಯ ಬಲೆಯಲ್ಲಿ ಬೀಳುತ್ತೆ. ಅಥವಾ ಪತಂಗವನ್ನೇ ನೋಡಿ, ಅದು ಅಗ್ನಿಯ ಜ್ವಾಲೆಯನ್ನ ನೋಡಿ ಉನ್ಮತ್ತವಾಗಿ ಅದರತ್ತ ಆಕರ್ಷಿತವಾಗುತ್ತೆ, ತನ್ನ ಪ್ರಾಣವನ್ನೇ ಕಳ್ಕೊಳ್ಳುತ್ತೆ. ಸುಭದ್ರ, ಅಭಿಮನ್ಯು ದೇಹದ ದಾಸನಾಗಿರಲಿಲ್ಲ. ಹೀಗಿದ್ದು ಅವನ ದೇಹಾಂತವಾಗಿದೆ. ಆದರೆ ಅವನು ವಿಜಯವನ್ನು ಪಡೆದುಕೊಂಡಿದ್ದಾನೆ. ಈ ನಶ್ವರ ಪ್ರಪಂಚದಲ್ಲಿ ಪ್ರತಿಯೊಬ್ಬನೂ ಒಂದು ದಿನ ಮರಣಿಸಲೇಬೇಕು. ಯಾರು ಧರ್ಮದ ಪಥದಲ್ಲಿ ಚಲಿಸುತ್ತಾರೋ ಅವರನ್ನೇ ವಿಜಯಿ ಎಂದು ಕರೆಯುತ್ತಾರೆ. ಅಭಿಮನ್ಯು ಮರಣಿಸಿಯೂ ವಿಜಯಿಯಾಗಿದ್ದಾನೆ ಹಾಗೂ ಕೌರವರು ಜೀವಂತವಾಗಿದ್ದಾರೆ. ಅವರು ಅಧರ್ಮದ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡರು. ಹೀಗಾಗಿ ಅವರು ಪರಾಜಿತರಾಗಿದ್ದಾರೆ. ಇದನ್ನು ನಾನಲ್ಲ, ಸಭ್ಯತೆಯ ಇತಿಹಾಸ ಹೇಳುತ್ತಿದೆ. ನೀವೇ ಹೇಳಿ ಮಾಧವ, ಒಬ್ಬ ಗರ್ಭವತಿ ವಿಧವೆಗೆ ನಿಮ್ಮ ಈ ದರ್ಶನವು ಶಾಂತತೆಯನ್ನು ನೀಡುವುದೇ? ಉತ್ತರ, ನಿನ್ನ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವಿಗೆ ನೀನು ಅದೇ ಸಂಸ್ಕಾರವನ್ನು ನೀಡು ಯಾವುದಕ್ಕಾಗಿ ನಿನ್ನ ಪತಿ ಪ್ರಾಣತ್ಯಾಗ ಮಾಡಿದನು. ಆಗ ನಿನಗೆ ಅನಿಸುತ್ತದೆ ನಿನ್ನ ಪತಿ ಇಲ್ಲೇ ಎಲ್ಲೋ ಹತ್ತಿರದಲ್ಲಿರುವಂತೆ. ಅವನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ. ಎಷ್ಟೊಂದು ಪ್ರಾಸಂಗಿಕವಾಗಿವೆ ಕೃಷ್ಣನ ಮಾತುಗಳು.
ವೈದಿಕ ಸಾಹಿತ್ಯದಲ್ಲಿ ಮನುಷ್ಯನ ಅಸ್ತಿತ್ವವನ್ನು ಆತ್ಮ ಹಾಗೂ ಅನಾತ್ಮನಲ್ಲಿ ವಿಂಗಡಿಸಿ ತಿಳಿಸಲಾಗಿದೆ. ಈಗ ತಾನೇ ಕೃಷ್ಣನು ಸ್ಥೂಲ ಶರೀರದ ಸಂಬಂಧವಾಗಿ ಯಾವ ಮಾತನ್ನ ಹೇಳನೋ ಅದು ಅನಾತ್ಮದ ಅಂತರ್ಗತವಾಗಿಯೇ ಕಂಡುಬರುತ್ತೆ. ಪೂರ್ವಕಾಲದಲ್ಲಿ ಸಾವಿತ್ರಿಯು ಯಮರಾಜನನ್ನು ಇದೇ ವಿಷಯವನ್ನು ಕುರಿತು ವಾದಿಸಿದ್ದಳು. ಏನು ಏನ್ ಹೇಳ್ತಿದ್ದೀರಿ? ಸಾವಿತ್ರಿ ಯಾರು? ಅರೆ, ಇವಾಗ ಅದನ್ನ ನಾನೇ ಹೇಳ್ಬೇಕಾ? ಸರಿ, ಹಾಗಾದ್ರೆ ಹೇಳೇ ಬಿಡ್ತೀನಿ ನಾನು. ಮದ್ರ ದೇಶವೆಂಬುದೊಂದಿತ್ತು. ಆ ಮದ್ರ ದೇಶದ ರಾಜ ಅಶ್ವಪತಿಯಾಗಿದ್ದ. ಅವನ ಮಗಳಾಗಿದ್ದಳು ಸಾವಿತ್ರಿ. ಅಶ್ವಪತಿ ಸಾವಿತ್ರಿಗೆ ಎಷ್ಟೊಂದು ಸ್ವಾತಂತ್ರ್ಯ ಕೊಟ್ಟಿದ್ದನೆಂದರೆ ಅವಳು ತನಗಾಗಿ ಯೋಗ್ಯ ಪತಿಯನ್ನು ಸ್ವಯಂ ಹುಡುಕಲು ಹೇಳಿದ್ದ. ಒಂದು ದಿನ ಅಶ್ವಪತಿ ಮಹರ್ಷಿ ನಾರದರ ಜೊತೆ ಕೂತು ಭಗವತ್ ಚರ್ಚೆ ಮಾಡ್ತಿದ್ದಾಗ ಸಾವಿತ್ರಿ ಅಲ್ಲಿಗೆ ಬಂದು ಹೇಳಿದ್ಲು, ನಾನು ತನಗಾಗಿ ಒಬ್ಬ ಯೋಗ್ಯ ವರನನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ. ಆತನಾರೆಂದು ನಾನು ತಿಳಿಯಬಹುದೇ? ಸತ್ಯವಾನ್. ಶಾಲ್ವ ದೇಶದ ಹಿಂದಿನ ರಾಜ ದ್ಯುಮತ್ಸೇನನ ಮಗನೇ? ಹಾ, ದ್ಯುಮತ್ಸೇನರು ನೇತ್ರಹೀನರು. ಯಾವಾಗ ದ್ಯುಮತ್ಸೇನನು ದೇವವಶದಿಂದ ಕುರುಡನಾದನೋ ಆ ಸಮಯದಲ್ಲಿ ಸತ್ಯವಾನ್ ಇನ್ನೂ ಬಾಲಕನಾಗಿದ್ದ. ಪಕ್ಕದ ಒಬ್ಬ ರಾಜನು ಆತನ ಕುರುಡತನ ಹಾಗೂ ಸತ್ಯವಾನನ ಬಾಲ್ಯವನ್ನು ಲಾಭ ತೆಗೆದುಕೊಂಡು ಆತನ ಅಧಿಕಾರವನ್ನ ಕಸಿದುಕೊಂಡ. ಅದಾದ ನಂತರ ದ್ಯುಮತ್ಸೇನನ ಪೂರ್ತಿ ಕುಟುಂಬವು ವನದಲ್ಲಿರಬೇಕಾದ ಪರಿಸ್ಥಿತಿ ಬಂತು. ಸಾವಿತ್ರಿಯ ಈ ನಿರ್ಣಯ ಸರಿಯಿದೆಯಾ ದೇವರ್ಷಿ? ಸತ್ಯವಾನ್ ಗುಣವಂತನು ರಾಜನ್, ಆದರೆ ಆತನ ಆಯಸ್ಸು ಅಲ್ಪವಾಗಿದೆ. ಅವನ ಜೀವನದಲ್ಲಿ ಕೇವಲ 1 ವರ್ಷ ಮಾತ್ರ ಉಳಿದಿದೆ. ಏನ್ ಹೇಳ್ತಾ ಇದ್ದೀರಾ ನೀವು? ಇದೇ ಸತ್ಯ ರಾಜನ್. ಒಂದು ವೇಳೆ ಇದೇ ಸತ್ಯವಾಗಿದ್ರೆ ನನ್ನದು ಸತ್ಯವಾದ ಮಾತೆ. ನಾನು ನಿರ್ಣಯವನ್ನ ಬದಲಾಯಿಸೋದಿಲ್ಲ. ಸಾವಿತ್ರಿ, ಹಠ ಮಾಡಬೇಡ. ನಿನಗೆ ಬೇರೆ ಗುಣವಂತ ಸುಂದರವಾದ ವರ ಸಿಗ್ತಾನೆ. ನಿನ್ ಬಯಸೋದಾದ್ರೆ ನಿನ್ ಸ್ವಯಂವರ ಸಿದ್ಧ ಮಾಡ್ತೀನಿ. ನಾನು ನಿರ್ಣಯ ಮಾಡಿದ್ದೇನೆ ಪಿತಾಜಿ. ಸಾವಿತ್ರಿ ತನ್ನ ನಿರ್ಣಯದ ಮೇಲೆ ಸ್ಥಿರವಾಗಿದ್ದಳು. ಮತ್ತೇನು, ರಾಜ ಅಶ್ವಪತಿಗೆ ಸತ್ಯವಾನನೊಡನೆ ಅವಳ ವಿವಾಹ ಮಾಡಬೇಕಾಯಿತು. ಸಾವಿತ್ರಿಯು ಸತ್ಯವಾನ ಹಾಗೂ ತನ್ನ ಅತ್ತೆ ಮಾವಂದಿರ ಜೊತೆ ವನದಲ್ಲಿ ಉಳಿಯಲಾರಂಭಿಸಿದ್ಲು. ಹಾಗೆ 1 ವರ್ಷದ ನಂತರ ಆ ದಿನ ಬಂದೇ ಬಿಡ್ತು. ನಿಯತಿಯು ಯಾವ ದಿನವನ್ನ ನಿಶ್ಚಯ ಮಾಡಿತ್ತೋ ಅದು. ಯಮರಾಜ ಬಂದ, ಸತ್ಯವಾನನ ಪ್ರಾಣ ತೆಗೆದುಕೊಂಡು ಹೊರಟ. ನನ್ನ ಹಿಂದೆ ಬರೋದನ್ನ ನಿಲ್ಲಿಸು ಸಾವಿತ್ರಿ. ನನ್ನ ತಡೆಯುವ ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದೀಯಾ ನೀನು. ನನ್ನ ತಡೆಯೋದ್ರಿಂದ ಏನೂ ಬದಲಾಗೋದಿಲ್ಲ. ಪ್ರಭು, ನಾನ್ ನಿಮ್ಮನ್ನ ಹಿಂಬಾಲಿಸ್ತಾ ಇಲ್ಲ. ನಾನು ಕೇವಲ ನನ್ನ ಧರ್ಮವನ್ನ ಪಾಲಿಸ್ತಾ ಇದ್ದೀನಿ. ಸರಿ, ಹೋಗಿ ನಿನ್ನ ಪತಿಯ ಅಂತ್ಯಷ್ಟಿ ಮಾಡು. ನೀವು ಯಾರ ಅಂತ್ಯಷ್ಟಿ ಮಾಡಲು ಹೇಳ್ತಾ ಇದ್ದೀರೋ ಅದೊಂದು ಸ್ಥೂಲ ಶರೀರ ಮಾತ್ರವಾಗಿದೆ. ನಾನು ಆ ಸ್ಥೂಲ ಶರೀರವನ್ನ ಏನ್ ಮಾಡ್ಲಿ? ಅದು ಭ್ರೂಣಾವಸ್ಥೆಯಿಂದ ಮೃತ್ಯುವಿನವರೆಗೆ ನಿರಂತರವಾಗಿ ಬದಲಾಗ್ತಾನೆ ಇರತ್ತೆ. 5 ತತ್ವಗಳಿಂದ ಆಗಿರುವ ಶರೀರವು 5 ತತ್ವಗಳಲ್ಲೇ ಸೇರಬೇಕು. ನಿನ್ನ ತಾತ್ಪರ್ಯವೇನು? ನನ್ನ ಪತಿಯನ್ನಂತೂ ನೀವು ತಗೊಂಡು ಹೋಗ್ತಾ ಇದ್ದೀರಾ. ಪತ್ನಿಯು ಪತಿಯ ಹಿಂದೆ ನಡೆಯುವವಳಾಗಿರ್ತಾಳೆ. ಹೀಗಾಗಿ ನಾನ್ ನಿಮ್ಮ ಹಿಂದೆ ಬರ್ತಿದ್ದೀನಿ. ಎಲ್ಲಿ ನನ್ನ ಪತಿ ಹೋಗ್ತಾರೋ ನಾನು ಹಿಂದಿಂದೇನೆ ಹೋಗ್ತೀನಿ. ಹೀಗ್ ಮಾಡುವುದನ್ನ ಯಾರೂ ತಡೆಯೋಕ್ಕಾಗಲ್ಲ. ತುಂಬಾ ಹಠವಾದಿ ನೀನು. ಸರಿ, ನಿನ್ನ ಪತಿಯ ಜೀವವನ್ನು ಹೊರತುಪಡಿಸಿ ಒಂದು ವರವನ್ನು ಕೇಳು, ನನ್ನನ್ನು ಬಿಟ್ಟು ಬಿಡು. ನನ್ನ ಮಾವ ಕುರುಡರಾಗಿದ್ದಾರೆ. ಅವರಿಗೆ ಮತ್ತೆ ದೃಷ್ಟಿ ಸಿಗ್ಲಿ. ತಥಾಸ್ತು. ನಿಲ್ಲು. ಈಗಷ್ಟೇ ನೀನು ಸ್ಥೂಲ ಶರೀರದ ನಶ್ವರತೆಯ ಬಗ್ಗೆ ಮಾತಾಡ್ದೆ. ಹಾಗಾದರೆ ನೇತ್ರ ಸ್ಥೂಲವಲ್ಲವೇ? ನೀವ್ ಸರಿಯಾಗಿಯೇ ಹೇಳಿದಿರಿ. ದೃಷ್ಟಿ ಪ್ರತಿ ಮನುಷ್ಯನಲ್ಲಿ ಇರುತ್ತೆ. ನೇತ್ರಹೀನನಾದ್ರೂ ನಾವು ದೃಷ್ಟಿಹೀನರಾಗುವುದಿಲ್ಲ. ಅಂದ್ರೆ ನಮ್ಮ ಜ್ಞಾನೇಂದ್ರಿಯಗಳು ಸೂಕ್ಷ್ಮ ಶರೀರದ ರೂಪದಲ್ಲಿ ಯಾವಾಗ್ಲೂ ಸಕ್ರಿಯವಾಗಿರುತ್ತೆ. ಆದ್ರೆ ನೇತ್ರ ದೃಷ್ಟಿಯ ಒಂದು ಮಾಧ್ಯಮವಾಗಿದೆ. ಅದ್ರ ಮುಖಾಂತರ ನಾವು ಬಾಹ್ಯ ಹಾಗೂ ಸ್ಥೂಲ ಪ್ರಪಂಚವನ್ನ ನೋಡ್ತೀವಿ. ಹೀಗಾಗಿ ಸ್ಥೂಲ ಮಾಧ್ಯಮವನ್ನು ನೇತ್ರದ ಮಹತ್ವದಿಂದ ತಿರಸ್ಕರಿಸೋದಕ್ಕಾಗೋದಿಲ್ಲ. ಸಾರಗರ್ಭಿತ ಮಾತುಗಳನ್ನಾಡ್ತಾ ಇದೀಯಾ? ಸರಿ, ನಿನ್ನ ಮಾವನಿಗೆ ನೇತ್ರ ಪ್ರಾಪ್ತಿಯಾಗುತ್ತೆ. ಹೋಗು ಇಲ್ಲಿಂದ. ನಾನು ನನ್ನ ಪತಿಯನ್ನು ಬಿಟ್ಟು ಹೋಗುವುದೇ ಇಲ್ಲ. ಎಲ್ಲಿ ನನ್ನ ಪತಿ ಇರ್ತಾನೋ ನಾನು ಅಲ್ಲೇ ಇರ್ತೀನಿ. ಇದನ್ನ ಬಿಟ್ಟು ನನ್ನ ಇನ್ನೊಂದು ಮಾತನ್ ಕೇಳಿ. ಭಾಗ್ಯ ಉಳ್ಳವರಿಗಷ್ಟೇ ನಿಮ್ಮ ದರ್ಶನವಾಗುವುದು. ದೇವತೆಗಳ ದರ್ಶನ ಹಾಗೂ ಸಂತ ಸಮಾಗಮ ಎಂದಿಗೂ ನಿಷ್ಫಲವಾಗುವುದಿಲ್ಲ ಎಂದು. ನಿಮ್ಮ ಪ್ರಶ್ನೆಗಳು ಕೇವಲ ಪ್ರಶ್ನೆಗಳಾಗಿರದೆ ನನ್ನ ಜ್ಞಾನವನ್ನು ಪ್ರೋತ್ಸಾಹಿಸಿದ್ದೀರಿ. ನಾನು ಹಿಂದೆ ಹೇಗೆ ಬಾರದಿರಲಿ? ಸರಿ, ಇನ್ನೊಂದು ವರವನ್ನ ಕೇಳು. ನಿನ್ನ ಪತಿಯ ಜೀವವನ್ನು ಕೇಳಬೇಡ. ಎಂದಿನಿಂದ ನನ್ನ ಮಾವನವರ ರಾಜ್ಯ ಅವರಿಂದ ಅಪಹರಿಸಲಾಗಿದೆಯೋ ಅಂದಿನಿಂದ ಅವರು ವನದಲ್ಲಿದ್ದಾರೆ. ಅವರಿಗೆ ಅವರ ರಾಜ್ಯ ವಾಪಸ್ಸು ಸಿಗುವಂತಾಗಲಿ. ನೀನು ಬಹಳ ಉದಾತ್ತವಾದನ್ನ ಮಾತಾಡ್ತಿದ್ದೀಯಾ.
ಕೇಳುವ ಪ್ರಸಂಗ ಬಂದಾಗ ಕೇವಲ ಪ್ರಾಪಂಚಿಕ ವಸ್ತುಗಳನ್ನೇ ಕೇಳುತ್ತಿದ್ದೀಯಾ? ನಾನು ಇನ್ನೇನು ಮಾಡಲಿ ದೇವ? ದೇಶವನ್ನು ಧರ್ಮದ ಅನುರೂಪವಾಗಿ ನಡೆಸಲು ರಾಜ್ಯದ ಶಕ್ತಿ ಅನಿವಾರ್ಯವಾಗಿದೆ ಮತ್ತು ಇದು ಲೋಕ ಕಲ್ಯಾಣದ ಸಾಧನವಾಗಿದೆ. ಇದು ಹೇಗೆಂದರೆ, ಯಾವ ರೀತಿ ನಮ್ಮ ಶರೀರದ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಪ್ರಾಣ, ಮನಸ್ಸು, ಬುದ್ಧಿಯು ನಮ್ಮ ಅನುಭವ, ಜ್ಞಾನದ ಮಾಧ್ಯಮವಾಗಿದೆಯೋ ಹಾಗೆ. ನಿನ್ನ ಮಾವನ ರಾಜ್ಯ ಅವರಿಗೆ ವಾಪಸ್ ಸಿಗುತ್ತದೆ. ಈಗ ನೀನು ವಾಪಸ್ ಹೋಗು. ಪ್ರಭು ಪ್ರಭು ಮತ್ತೇನು? ಪ್ರಭು, ಸನಾತನ ಧರ್ಮದ ಅನುಸಾರವಾಗಿ ಮನುಷ್ಯನ ಧರ್ಮ ಅವನು ಎಲ್ಲರ ಮೇಲೆ ದಯೆಯನ್ನು ಬೀರಬೇಕು. ಸತ್ಪುರುಷರು ತಮ್ಮ ಬಳಿ ಬಂದ ಶತ್ರುಗಳಿಗೂ ದಯೆಯನ್ನು ತೋರುತ್ತಾರೆ. ನಿಲ್ಲು. ಬಹಳ ಜಾಣೆ ನೀನು. ನಿನ್ನ ಮಾತುಗಳಿಂದ ನನ್ನನ್ನು ಸಿಕ್ಕಿ ಹಾಕಿಸಲು ಪ್ರಯತ್ನಿಸ್ತಿದ್ಯಾ? ಕೊನೆಯದಾಗಿ ನಿನ್ನ ಲಕ್ಷ್ಯವೇನು? ನನ್ನ ಪಿತಾ ರಾಜ ಅಶ್ವಪತಿಗೆ ಪುತ್ರನಿಲ್ಲ. ಅದಕ್ಕೆ ಏನಿವಾಗ? ಪುತ್ರ ಪುತ್ರಿಯಲ್ಲಿ ಭೇದವಿದೆಯಾ? ನಾನು ವಯಸ್ಸಾದ ನನ್ನ ಅತ್ತೆ ಮಾವನನ್ನು ಬಿಟ್ಟು ಹೇಗೆ ಹೋಗಲಿ? ನೀವಂತೂ ಸತ್ಯವಾನನ ಪ್ರಾಣವನ್ನು ತೆಗೆದುಕೊಂಡು ಅವರ ವೃದ್ಧಾಪ್ಯದ ಊರುಗೋಲನ್ನು ತೆಗೆದುಕೊಂಡಿದ್ದೀರಿ. ಒಂದು ವೇಳೆ ನಾನು ನನ್ನ ಪಿತನ ಸೇವೆಗೆ ಅವರ ಬಳಿ ಹೋದರೆ ನನ್ನ ವೃದ್ಧ ಅತ್ತೆ ಮಾವರನ್ನು ಯಾರು ನೋಡಿಕೊಳ್ಳುತ್ತಾರೆ? ಸರಿ, ಹಾಗಾದ್ರೆ ನಿನ್ನ ಪಿತನಿಗೆ ಪುತ್ರನ ಪ್ರಾಪ್ತಿಯಾಗುತ್ತೆ. ನನಗೊಂದು ವಿಷಯ ಹೇಳು. ನೀನು ನಿಮ್ಮ ತಂದೆಯ ಒಬ್ಬಳೇ ಮಗಳಾಗಿರುವಾಗ ನಿನಗೆ ಒಬ್ಬನಲ್ಲದೆ ಮತ್ತೊಬ್ಬ ರಾಜಕುಮಾರ ಸಿಕ್ತಿದ್ದ. ನೀನು ಮತ್ತೆ ಸತ್ಯವಾನನನ್ನೇ ಯಾಕೆ ಆಯ್ಕೆ ಮಾಡಿಕೊಂಡೆ? ಅದು ಆತ ಕೇವಲ 1 ವರ್ಷ ಮಾತ್ರ ಜೀವಂತವಿರ್ತಿದ್ದ. ನಾನು ಮೊದಲ ಬಾರಿಗೆ ಸತ್ಯವಾನನನ್ನು ಕಂಡಾಗ ಆತ ಒಂದು ವೃಕ್ಷದ ನೆರಳಲ್ಲಿ ಧ್ಯಾನ ಮಾಡ್ತಿದ್ದ. ಆತನ ಮುಖದ ತೇಜಸ್ಸು ನನ್ನ ದೃಷ್ಟಿಯನ್ನು ನಿಲ್ಲಿಸಿತ್ತು. ಯಾವಾಗ ನಾನು ವಿಚಾರಿಸಿದೆನೋ ಗೊತ್ತಾಯ್ತು, ಆ ಯುವಕ ತನ್ನ ಮಾತಾಪಿತರೊಡನೆ ವನದಲ್ಲಿ ಶಾಂತಿ ಪೂರ್ವಕವಾಗಿರ್ತಾನೆ ಅಂತ. ವಾದವಿಲ್ಲ, ಪ್ರತಿವಾದವಿಲ್ಲ. ಇಂದು ಪ್ರತಿಯೊಬ್ಬ ಮನುಷ್ಯ ಅನಿಶ್ಚಿತತೆಯ ಭಯದಲ್ಲಿ ಜೀವಿಸ್ತಾ ಇದ್ದಾನೆ. ಭೌತಿಕ ವಸ್ತುಗಳ ವಾಸನೆ ಅವನ ಪ್ರವೃತ್ತಿಯಾಗಿದೆ. ಹೀಗಿರಲು ಯಾರಾದರೂ ತನ್ನ ಮಾತಾಪಿತರ ಸೇವೆ ಮಾಡ್ತಾ ಆನಂದದಿಂದ ಜೀವನ ನಡೆಸ್ತಾ ಇದ್ದಾನೆ ಅಂದ್ರೆ ನಿಶ್ಚಯವಾಗಿ ಆತನ ಶರೀರದಲ್ಲಿ ಒಂದು ಮಹಾನ್ ಆತ್ಮವು ವಾಸಿಸ್ತಿರ್ಬೇಕು. ನನ್ಗೆ ರಾಜ್ಕುಮಾರರು ತುಂಬಾ ಜನ ಸಿಕ್ತಿದ್ರು, ಆದ್ರೆ ಆನಂದ ಹಾಗೂ ಆಧ್ಯಾತ್ಮಿಕ ಸುಖ ಸಿಗ್ತಾ ಇರ್ಲಿಲ್ಲ. ಸತ್ಯವಾನ್ ಅಲ್ಪಾಯು ಇರಬಹುದು, ಆದ್ರೆ ಆತ ಅತ್ಯಂತ ಸಂತುಲಿತ ಅಂತಃಕರಣದ ಸ್ವಾಮಿಯಾಗಿದ್ದ. ಅಂತಃಕರಣ ಅಂದ್ರೆ ಮೆದುಳ? ಅಂತಃಕರಣ ಅಂದ್ರೆ ಮೆದುಳಲ್ಲ. ಮೆದುಳು ಸ್ಥೂಲ ಶರೀರದ ಒಂದು ಅಂಗವಾಗಿದೆ. ಅಂತಃಕರಣ ಸೂಕ್ಷ್ಮ ಶರೀರದ ಸೂಕ್ಷ್ಮ ರೂಪವಾಗಿದೆ. ಹೀಗಾಗಿ ಮನಸ್ಸು, ಬುದ್ಧಿ, ಚಿತ್ತ ಹಾಗೂ ಅಹಂಕಾರದ ಸಮೂಚಿತ ರೂಪವನ್ನು ಅಂತಃಕರಣ ಎನ್ನುತ್ತಾರೆ. ನನಗಿನ್ನೂ ಅರ್ಥವಾಗ್ಲಿಲ್ಲ. ಅಂತಃಕರಣವು ಜ್ಞಾನೇಂದ್ರಿಯದ ಮುಖಾಂತರ ಬಾಹ್ಯ ಪ್ರಪಂಚವನ್ನು ಅನುಭವಿಸಿ ಕರ್ಮೇಂದ್ರಿಯಗಳಿಗೆ ಕರ್ಮದ ನಿರ್ದೇಶನವನ್ನು ನೀಡುತ್ತದೆ. ಒಂದ್ ವೇಳೆ ಅನುಮತಿ ಇದ್ರೆ ಇನ್ನೊಂದು ವಿಷಯವನ್ನ ಕೇಳಬಯಸ್ತೀನಿ. ಕೇಳಿ. ಈ ಸ್ಥೂಲ ಹಾಗೂ ಸೂಕ್ಷ್ಮ ಶರೀರದ ಕಾರಣ 3ನೇ ಶರೀರದ ಉತ್ಪತ್ತಿ ಆಗುತ್ತೇನು? ಯಾವುದೇ 3ನೇ ಶರೀರದ ಉತ್ಪತ್ತಿಯಾಗುವುದಿಲ್ಲ. ಆದರೆ ಸೂಕ್ಷ್ಮ ಹಾಗೂ ಸ್ಥೂಲ ಶರೀರದ ಕಾರಣ ನಮ್ಮ ಇದೇ ಶರೀರದ ಮೇಲೆ ಪ್ರಭಾವ ಏನೆಂದು ಕಾಣಿಸ್ತಿದೆ, ಅದನ್ನೇ ಕಾರಣ ಶರೀರ ಎನ್ನುತ್ತಾರೆ. ಇದೇ ನಮ್ಮ 3ನೇ ಶರೀರ. ಇದನ್ನ ವಿಸ್ತಾರವಾಗಿ ಹೇಳ್ತೀರಾ? ನಾವ್ ಏನೆಲ್ಲ ನೋಡ್ತೀವಿ, ಯೋಚಿಸ್ತೀವಿ, ವಿಚಾರಿಸ್ತೀವಿ ಹಾಗೂ ಮಾಡ್ತೀವಿ, ಅದರ ಫಲವಾಗಿ ಅಭಿವ್ಯಕ್ತವಾಗುವುದನ್ನು ಕಾರಣ ಶರೀರ ಎನ್ನಲಾಗುತ್ತದೆ. ಅಂದ್ರೆ ಸ್ಥೂಲ ಹಾಗೂ ಸೂಕ್ಷ್ಮ ಶರೀರ ಅದರದೇ ಕಾರಣವಾಗಿದೆ. ಆತ್ಮನ ಸ್ವರೂಪದ ವಾಸ್ತವಿಕ ಸ್ವಭಾವದಿಂದ, ಅನಿಭಿಜ್ಞ ಹಾಗೂ ಭಿನ್ನತೆಯ ವಿವೇಕದಿಂದ ಕಾರಣ ಶರೀರವಿರುತ್ತದೆ. ಇದನ್ನು ಗಾಢವಾದ ನಿದ್ರೆಯ ಅವಸ್ಥೆಯಲ್ಲೂ ಅನುಭವಿಸಬಹುದು. ಜಾಗ್ರತ್ ಹಾಗೂ ಸ್ವಪ್ನಾವಸ್ಥೆಯ ಅಜ್ಞಾನದ ಕಾರಣದಿಂದಾಗಿ ಇದನ್ನು ಆನಂದಮಯ ಕೋಶವೆಂದು ಕರೆಯುತ್ತಾರೆ. ಎಲ್ಲಿ ಸಿಕ್ಕಾಕೊಂಡ್ರಿ ದೇವ? ವಾಹ್, ಉತ್ತಮ, ಅತಿ ಉತ್ತಮ. ನಿನ್ನ ತಂದೆ ತಾಯಿ ನಿನಗೆ ಒಳ್ಳೆ ಶಿಕ್ಷಣವನ್ನೇ ನೀಡಿದ್ದಾರೆ. ನಿನ್ನ ಜ್ಞಾನದಿಂದ ಅತ್ಯಂತ ಪ್ರಭಾವಿತನಾಗಿದ್ದೇನೆ. ಅದಕ್ಕೋಸ್ಕರ ಇನ್ನೊಂದು ಕೊನೆಯ ವರದಾನವನ್ನು ಕೇಳು. ಸತ್ಯವಾನನ ಜೀವವನ್ನು ಬಿಟ್ಟು ಇದರ ನಂತರ ವಚನ ಕೊಡಬೇಕು, ನೀನು ಇಲ್ಲಿಂದ ಹೋಗ್ತೀಯಾ ಅಂತ. ನಾನು ವಚನ ನೀಡ್ತೀನಿ. ಒಂದ್ ವೇಳೆ ನೀವು ನನ್ನಿಂದ ಇಷ್ಟೊಂದು ಪ್ರಭಾವಿತರಾಗಿದ್ರೆ ನನ್ನ ಮಾವ ದ್ಯುವತ್ಸೇನರ ಕುಲವನ್ನು ಮುಂದುವರೆಸಲು ನನಗೆ 100 ಪುತ್ರರ ವರದಾನ ನೀಡಿ. 100? ಹಾ, 100. ತಥಾಸ್ತು. ಹೋಗು. ಇನ್ನು ಯಾಕೆ ನನ್ನ ಹಿಂದೆ ಬರ್ತಾ ಇದ್ಯಾ? ಭಗವಾನ್, ನೀವು ನನ್ಗೆ ಪುತ್ರವತಿಯಾಗುವ ವರದಾನ ನೀಡಿದ್ದೀರಿ. ಮತ್ತೆ ನನ್ನ ಪತಿಯನ್ನ ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು? ನನ್ನ ಪತಿಯ ಸ್ಥೂಲ ಶರೀರವಿಲ್ಲದೆ ಹೇಗೆ? ಅರ್ಥವಾಯ್ತು. ನಿನ್ನ ಚತುರತೆ ನನಗೆ ಅರ್ಥವಾಯಿತು. ನಿನ್ನ ವಾಕ್ಚಾತುರ್ಯದಿಂದ ನಾನು ಮೊದಲಿನಿಂದಾನು ಎಚ್ಚರಿಕೆಯಲ್ಲೇ ಇದ್ದೆ. ಆದರೂ ನಿನ್ನ ಮಾತಿನಿಂದ ನನ್ನ ಸಿಕ್ಕಾಕಿಸ್ಬಿಟ್ಟೆ. ಹೋಗು.
ನಿನ್ನ ಪತಿಗೆ ಜೀವದಾನ ನೀಡ್ತಾ ಇದ್ದೀನಿ. ನಾನ್ ಯಾವ ರೀತಿಲಿ ನಿಮ್ಗೆ ಧನ್ಯವಾದವನ್ನ ಹೇಳಿ? ಹೋಗು, ನಿನ್ನ ಪತಿ ಕಾಡಿನಲ್ಲಿ ಕಾಯ್ತಾ ಇರ್ತಾನೆ. ಅಶರೀರಂ ಶರೀರೇಷು ಅನವಸ್ಥೇಷ್ವಸ್ಥಿತಂ ಮಹಾಂತಂ ವಿಭುಮಾತ್ಮಾನಂ ಮತ್ವಾ ಧೀರೋ ನ ಶೋಚತಿ. ಶರೀರಗಳ ನಡುವೆ ಅಶರೀರವಾಗಿ, ಅಸ್ಥಾಯಿಯ ನಡುವೆ ಸ್ಥಾಯಿಯಾಗಿ, ಮಹಾನ್ ಹಾಗೂ ಸರ್ವವ್ಯಾಪಿ ಆತ್ಮಧ್ಯಾನ ಮಾಡುತ್ತಾ ಜ್ಞಾನಿಗಳು ದುಃಖಿಗಳಾಗುವುದಿಲ್ಲ. ಯಸ್ಯ ಪ್ರಸಾದಾತ್ ಭವಮಂಗಲಾರ್ಥಾ ಪ್ರಸೂತ ಗಂಗೋಪನಿಷತ್ ವಿಶುದ್ಧಾ ಸಮರ್ಪಯಾಮೋ ಗುರುಚಿನ್ಮಯಾಯ ಭೂಯಾತ್ ಪ್ರಸನ್ನಸ್ಸ ಶಿವಸ್ವರೂಪಃ.